ನಮ್ಮ ಬದುಕು ಹೆಂಗದ? ಶರಣರು ಬದುಕಿದ ದಾರಿ ಹೆಂಗಿತ್ತು? ಎರಡವುಗಳನ್ನು ದರ್ಶನ ಮಾಡಬೇಕು, ನಾವು ನೋಡಬೇಕು. ದರ್ಶನ ಅಂತಂದ್ರೆ ನೋಡೋದು. ಅವರು ಯಾವ ಮಾರ್ಗವನ್ನು ಅನುಸರಿಸಿದರು, ಅವರು ಏನನ್ನ ಕುರಿತು ಚಿಂತನೆ ಮಾಡ್ತಿದ್ರು, ಕೊನೆಗೆ ಈ ಜೀವನದ ಯಾತ್ರೆಯನ್ನು ಮುಗಿಸುವ ಸಂದರ್ಭದೊಳಗೆ ಅವರೇನಾದರು. ದೊಡ್ಡವರು ನಡೆದು ಹೋದ ದಾರಿ ನಮ್ಮೆಲ್ಲರಿಗೆ ಮಾರ್ಗದರ್ಶನ. ಅದಕ್ಕೆ ಗೀತಾ ಹೇಳ್ತದೆ ನೋಡ್ರಿ, ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವತರೋ ಜನಃ ಸಯತ್ ಪ್ರಮಾಣಂ ಕುರುತೆ ದೇವ ಲೋಕಸ್ತದನು ವರ್ತತೆ. ಅಂದ್ರೆ ಭಗವಂತ ಅರ್ಜುನನ್ನ ಕುರಿತು ಏನು ಹೇಳ್ತಾನಂತಂದ್ರೆ, ಯದ್ಯದಾಚರತಿ ಶ್ರೇಷ್ಠ, ಜಗತ್ತಿನೊಳಗ ಶ್ರೇಷ್ಠರು ಅಂದ್ರೆ ದೊಡ್ಡವರು ಯಾರು? ಜಗತ್ತಿನೊಳಗ ದೊಡ್ಡವರಂತೇನದಾರಲ್ಲ, ಅವರು ನಡೆದು ಹೋದ ದಾರಿಯನ್ನ ಸಣ್ಣವರು ಅನುಸರಿಸ್ತಾರೆ. ಯದ್ಯದಾಚರತಿ ಶ್ರೇಷ್ಠ ಸ್ತತ್ತ ದೇವೇತರೋ ಜನಃ, ಅವರು ನಡೆದು ಹೋದ ಮಾರ್ಗವನ್ನ ಇನ್ನುಳಿದ ಜನ ಅನುಸರಿಸ್ತಾರೆ. ಅದಕ್ಕೆ ನಾವು ದೊಡ್ಡವ್ರನ್ನವ್ರು ಏನಿರ್ತೀವಿ ನೋಡ್ರಿ ಮನೆಯೊಳಗೆ, ನಾವು ಭಾಳ ಚಂದ ಬದುಕಬೇಕು ಮೊದಲ. ಯಾಕಂದ್ರೆ ನಮ್ಮ ಬದುಕು ನಮ್ಮ ಹಿಂದಿನವ್ರಿಗೆ ಅದು ದಾರಿ. ನಾವು ಮನೆಯೊಳಗೆ ಚಂದ ಉಡಾಕ ಕಲ್ಕೊಂಡಿವಂದ್ರ ಸೊಸಿನೂ ಹಂಗೆ ಉಡ್ತಾಳ. ನಾವು ಮನೆಯೊಳಗೆ ಸೊಸಿ ಅತ್ತಿ ತನ್ನ ಗಂಡನಿಗೆ ಚಂದ ಮಾತಾಡ್ತಿದ್ಲು ಅಂದ್ರ ಸೊಸಿ ನಿನ್ನ ಮಗನಿಗೆ ಚಂದ ಮಾತಾಡ್ತಾಳ. ಅನುಸರಿಸ್ತಾರ ಅವರು. ಬದುಕು ಅಂತಂದ್ರೇನು? ನಮ್ಮ ಬದುಕು ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗಬೇಕು. ಶರಣರ ಬದುಕನ್ನ, ಅವರ ಜೀವನವನ್ನು ನೋಡಿ ನಮ್ಮ ಬದುಕನ್ನ ಬದಲಾವಣೆ ಮಾಡ್ಕೋಬೇಕು, ನಾವು ಬದಲಾಗಬೇಕು. ಆದರೆ ನಾವೆಲ್ಲ ಏನು ನೋಡಿ ಬದಲಾಗಕ್ಕೆ ಬಯಸ್ತೀವಂದ್ರೆ ಧಾರಾವಾಹಿ ನೋಡಿ ಬದಲಾಗಬೇಕಂತೀವಿ ನಾವೆಲ್ಲ. ಆ ಧಾರಾವಾಹಿಯೊಳಗೆ ಆಕೆ ಎಂತಹ ಬಟ್ಟೆ ಹಾಕ್ಯಾಳ, ಆಕೆ ಎಂಥ ಸೀರೆ ಉಟ್ಟಾಳ, ಅದನ್ನು ತರಿಸ್ಬೇಕಲ್ಲ ನಾನು. ಅವ್ರು ಎಂತಹ ಕಾಲಾಗ ಹಾಕೊಂಡಾರ, ಕೊಳ್ಳಾಗ ಹಾಕೊಂಡಾರ, ಕಿವ್ಯಾಗ ಹಾಕೊಂಡಾರ, ಅವ್ರು ಹೆಂಗೆ ಬದುಕ್ಯಾರ. ಆ ಧಾರಾವಾಹಿಯಲ್ಲಿರ್ತಕ್ಕಂಥವರನ್ನ ನೋಡಿ ನಮ್ಮ ಬದುಕನ್ನ ಬದಲು ಮಾಡ್ಬೇಕಂತೀವಿ, ಬದಲು ಮಾಡ್ಕೋಬೇಕಂತೀವಿ ತಾಯಂದಿರ. ಧಾರಾವಾಹಿಯಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನ ನೋಡಿ ನಮ್ಮ ಪಾತ್ರಗಳನ್ನ ಬದಲು ಮಾಡಿದರೆ ಭಗವಂತ ಮೆಚ್ಚೋದಿಲ್ಲ. 12ನೇ ಶತಮಾನದಲ್ಲಿ ನಡೆದು ಹೋದ ಶರಣರ ಬದುಕನ್ನ ನೋಡಿ ನಮ್ಮ ಬದುಕನ್ನ ಬದಲಾವಣೆ ಮಾಡಿಕೊಂಡ್ರೆ ಭಗವಂತ ಮೆಚ್ಚಬಹುದು, ಭಗವಂತ ಮೆಚ್ಚಬಹುದು. ಆ ರೀತಿಯೊಳಗ ನಮ್ಮ ಜೀವನದ ದರ್ಶನ. ಜೀವನ ಅಂತಂದ್ರೆ ಏನ್ರಿವ? ಎಲ್ಲನೂ ಇರುವುದ ಇದ್ರೊಳಗೆ ಎಲ್ಲನೂ ಇರ್ತದ. ಇದರೊಳಗೆ ಪಾರಾಗಿ ಹೋಗ್ಬೇಕಂತಂದ್ರೆ ಕೆಲವೊಂದು ಹೊಂದಾಣಿಕೆಯ ಜೀವನ ಅಂತ ಕರೀತಾರೆ ನಾವು. ಯಾಕಂದ್ರೆ ಈ ಜಗತ್ತು, ಈ ಲೋಕ ನಮ್ಮಿಚ್ಛೆಯಲ್ಲಿ ಇಲ್ಲ. ನಾವು ಅಂತೀವಿ, ನಾವು ಅಂದುಕೊಂಡಂಗ ಎಲ್ಲಾನು ನಡಿಬೇಕು ಅಂತ ನಮ್ಮ ಇಚ್ಛೆ. ಆದ್ರೆ ಹೆಂಗ ಸಾಧ್ಯ ಹೇಳ್ರಿ ನೋಡೋಣ. ಮನೆಯೊಳಗ ಅತ್ತಿ ಅಂತಾಳ ಸೊಸಿಗೆ, ನಾ ಹೇಳ್ದಂಗನ ನೀ ಕೇಳ್ಬೇಕು. ಹೆಂಗ ಸಾಧ್ಯ? ಯಾಕೆ ನೀ ಹೇಳ್ದಂಗನ ಯಾಕೆ ಕೇಳ್ಬೇಕು? ಸ್ವಾತಂತ್ರ್ಯ ಇರ್ಲಿ. ಆದ್ರೆ ಬದುಕಿನ ಮಾರ್ಗ ತಪ್ಪುತ್ತಿತ್ತು ಅಂತಂದ್ರೆ ಹೇಳೋಣ. ಉದ್ದೇಶಪೂರ್ವಕವಾಗಿ ಸೊಸಿನ ಕಾಡ್ಬೇಕಂತ ಬೇಡ. ಬದುಕು ಸುಂದರ ಆಗೋದಿಲ್ಲ ಇಲ್ಲಿ. ಅದಕ್ಕೆ ಶರಣರು ಅಂತಾರೆ ನೋಡ್ರಿ, ಏನಂತಂದ್ರೆ ಸಂಸಾರವೆಂಬುದೊಂದು ಗಾಳಿಯ ಸೊಡರು. ಇದು ನಮ್ಮ ಜೀವನ, ನಮ್ಮ ಬದುಕು ಅಂತಂದ್ರೆ ಏನ್ರಿ? ಗಾಳಿಯಾಗಿಟ್ಟು ದೀಪ.
ಇದನ್ನು ಬಹಳ ಕಷ್ಟಪಟ್ಟು ನಾವು ಆ ದೀಪವನ್ನು ಕೈ ಹಿಡಿದು, ಈಗ ನೋಡ್ರಿ ಎಲ್ಲರ ಹೊರಗಡೆ ಮಂಗಳಾರತಿ ಅನ್ನುವಾಗ ಕಪ್ರ ಹಚ್ಚಿರ್ತೀವಿ ಕಾಯಿ ಮೇಲೆ, ಅದು ಗಾಳಿಗೆ ಹಂಗ ಆರ್ಬೇಕಂತಿರ್ತದ ದೀಪ, ನಾವು ಅದನ್ನ ಆರುಗೊಡ್ಬಾರ್ದಂತ ಹಂಗ ಅತ್ತೊಬ್ಬ ಕೈ ಇತ್ತೊಬ್ಬ ಕೈ ಹಿಡಿತಿರ್ತೀವಿ. ಈ ಬದುಕನು ಹಂಗ ನೋಡ್ರಿ, ಇದು ಆರ್ಬೇಕಂತದ ಒಟ್ಟ, ಆದ್ರೆ ನಾವು ಅದನ್ನು ಒತ್ತಿ ಹಿಡಿದೀವಿ. ಜೀವನವನ್ನ, ಈ ಬದುಕನ್ನ ಒತ್ತಿ ಹಿಡ್ಕೊಂಡಿವಿ. ಎಷ್ಟು ಒತ್ತಿ ಹಿಡಿದ್ರು ಇದು ಯಾವಾಗ ಆರ್ತದ ಗೊತ್ತಿಲ್ಲ, ಯಾಕಂದ್ರೆ ಗಾಳಿಗೈತು ಮೊದಲು. ಇದು ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಇದನ್ನೆಚ್ಚು ಕೆಡಬೇಡ, ಇದನ್ನು ಮೆಚ್ಚಾಕ ಹೋಗಬೇಡ. ಮತ್ತು ನಾವು ಬಹಳ ಸಾವುಕಾರ ಅದೀವ್ರಿ, ನಾವು ಬಹಳ ಸಾವುಕಾರ ಅದೀವಿ. ನಮ್ಮದು ಯಾರಿಗೆ ಯಾರದು ನಮಗೇನು ಕೊಳಮಿಲ್ಲ, ನಮಗೆ ಯಾರದು ಕೊಳಮಿಲ್ಲ, ನಮ್ಮಷ್ಟಕ್ಕೆ ನಾವು ಅದೀವು ಅಂತಿರ್ತಾರೆ. ಆದ್ರೆ ಅವನಿಗೂ ಒಂದು ಮಾತು ಹೇಳ್ತಾರೆ ಶರಣರು, ಏನಂತಂದ್ರ, ತಮ್ಮ ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ನೀ ಏನ್ ತಿಳ್ಕೊಂಡಿಯಲ್ಲ, ಈ ಸಂಪತ್ತು, ಈ ಸಿರಿತನ, ಇದು ಯಾವಾಗ ಏನಾಗ್ತದ ಹೇಳಕ ಬರಂಗಿಲ್ಲಪ್ಪ. ಇಲ್ಲಿ ದುಃಖನೂ ಇರ್ತದ, ಸುಖನೂ ಇರ್ತದ, ಎರಡನ್ನೂ ಅನುಭವಿಸಿ ಎಷ್ಟು ಮಜಾ ನೋಡ್ರಿ. ಈಗ ನಾಟಕ ನೋಡ್ತೀವಲ್ಲ, ನಾವು ನಾಟಕ ನೋಡ್ತೀವಿ ನೋಡ್ರಿ, ಆ ನಾಟಕದೊಳಗೆ ಹಿಂಗ ಸನ್ನಿವೇಶ ಇರ್ತಾವ. ಒಬ್ಬ ಬರ್ತಾನ್ರಿ, ಅವ ಹಾಸ್ಯ ಕಲಾವಿದ. ಹಾಸ್ಯ ಕಲಾವಿದ ನಾಟಕದೊಳಗೆ ಹೆಂಗ ನಗಸ್ತಾನ, ಹೊಟ್ಟೆ ಹುಣ್ಣಾಗ್ಬೇಕು ಹಂಗ ನಗಸ್ತಾನ. ಆದ್ರೆ ಹೊತ್ತೇರು ತಕ ಅವಂದ ಇರಂಗಿಲ್ರಿ. ಹೊತ್ತೇರು ತಕ ಬರೀ ನಗಸುದ ಅಂದ್ರೆ ಅದಕ್ಕೆ ನಾಟಕ ಅನ್ನಂಗಿಲ್ಲ. ಮಂದಿ ಕಲ್ಲು ಹೋಗೋದು ಬರ್ತಾರೆ, ಏನೋ ಬರೀ ನಗಸುದನು, ಕಲ್ಲು ಹೋಗೋದು ಬರ್ತಾರೆ. ಒಂದು ಆ ಪಾತ್ರ ಹೆಂಗಿರ್ತದ ಅಂದ್ರೆ ಒಂದು 15ರಿಂದ 20 ನಿಮಿಷ ಸನ್ನಿವೇಶ. ಒಬ್ಬ ಹುಡುಗಿ ಬರ್ತಾಳ ಡ್ಯಾನ್ಸ್ ಮಾಡ್ಕೊಂತ, ಒಬ್ಬ ಹುಡುಗ ಬರ್ತಾನ ಡ್ಯಾನ್ಸ್ ಮಾಡ್ಕೊಂತ, ಇಬ್ರು ಕೂಡಿ ಒಂಥರ ಏನೇನೋ ಮಾತಾಡಿ ಜನರಿಗೆ ಮನೋರಂಜನೆಯನ್ನು ಕೊಟ್ಟು ನಗಿಸಿ ಹೋಗಿಬಿಡ್ತಾರ. ಅವ್ರು ಮತ್ತೊಬ್ರು ಬರ್ತಾರ ಗಂಡ ಹೆಂಡತಿ, ಅವರು ದುಃಖದ ಸನ್ನಿವೇಶ, ಏನೋ ಮಗ ಸತ್ತಾನಂತ ಅಳ್ತಾರ ಗಂಡ ಹೆಂಡತಿ, ಅಥವಾ ಬಡತನ ಐತೆ ಅಂತ ಅಳ್ತಾರ. ಒಟ್ಟು ನಾಟಕದೊಳಗೆ ದುಃಖದ ಸನ್ನಿವೇಶ ಇರ್ತಾವ. ಅಥವಾ ಅತ್ತಿ, ಈಗ ಹೇಮರೆಡ್ಡಿ ಮಲ್ಲಮ್ಮನ ನಾಟಕ ನೋಡಿರಿ, ಅತ್ತಿ ಒಂದು ಸವನ ಕಾಡ್ತಿರ್ತಾಳ, ಮಲ್ಲಮ್ಮನ ಬಡಿತಿರ್ತಾಳ ಆ ನಾಟಕದೊಳಗ. ಅದನ್ನ ನೋಡೋರು ಅಳ್ತಿರ್ತಾರ, ಪಾಪಕ್ಕಿನ ಎಷ್ಟು ಬಡಿತಾರ ಅಂತೇಳಿ ಅಳ್ತಿರ್ತಾಳ. ಇದು ಒಂದು ಸನ್ನಿವೇಶ. ಕೂತಾವ್ರು ಏನು ತಿಳ್ಕೊಂಡಾರ, ಇದು ನಾಟಕಗಳಂತ ತಿಳ್ಕೊಂಡಾರ. ಆದ್ರೆ ಅಲ್ಲಿ ನಡೆಯುವ ಘಟನೆಗಳು ಪ್ರತಿನಿತ್ಯ ನಮ್ಮ ಮನೆಯೊಳಗ ನಡೀತಾವ. ಎಂದೋ ವರ್ಷಕ್ಕೊಮ್ಮೆ ಆ ಸನ್ನಿವೇಶವನ್ನು ನೋಡ್ತೀವಿ ನಾವು, ಆದ್ರೆ ದಿನನಿತ್ಯ ನಮ್ಮ ಮನೆಯೊಳಗ ಆ ಸನ್ನಿವೇಶಗಳು ನಡೆದಾವೆ. ಒಂದೀಟ ದುಃಖ ಬರ್ತದ, ಒಂದೀಟ ಸುಖ ಬರ್ತದ, ಮತ್ತು ಹಂಗ ದುಃಖ ಬರ್ತದ. ಇಲ್ರಿ ಸ್ವಾಮಿ, ನಮ್ಮ ಜೀವನದೊಳಗ ದುಃಖನ ಹೆಚ್ಚು ಬರ್ತದ್ರಿ, ಒಟ್ಟ ಸುಖನ ಕಡಿಮೆ ನೋಡ್ರಿ ಅಂತ ನಾವು ಅಂತಿರ್ತೀವಿ. ಆದ್ರೆ ತಾಯಂದಿರ, ಇದು ಕ್ಷೇತ್ರನ ಅದ ಐತಿದು. ಏನು ಇದು? ದುಃಖದ ಮಡಿಲು. ಒಬ್ಬ ಶಿಷ್ಯ ಬಂದು ಗುರುಗಳತ್ತೆ ಕೇಳಿದಂತ, ಯಪ್ಪ ಯಾಕೆ ಇಷ್ಟು ದುಃಖ ಬರ್ತದ್ರಿ? ಒಂದರ ಮೇಲೆ ಒಂದು, ಒಂದರ ಮೇಲೆ ಒಂದು, ಒಂದರ ಮ್ಯಾಗ ಒಂದು, ಒಟ್ಟು ದುಃಖ ಬರ್ತದಲ್ರಿ, ಯಾಕ್ರಿ ಅಪ್ಪ ಅಂತಂದಾಗ ಗುರುಗಳು ಹೇಳಿದ್ರಂತ, ತಮ್ಮ ಬೆಂಕಿ ಮಗ್ಗಲ್ ನಿತ್ರ ಏನಾಗ್ತದ? ಜಳ ಬಡಿಯೋದೇ ಅದು. ಜಳ ಬಡಿತದ, ನೀ ಬೆಂಕಿ ಮಗ್ಗಲ್ ನಿತ್ಯಲ್ಲ, ಜಳ ಬಡಿಯೋದೇ ಅದು. ಹಂಗ ಇದು ಭೂಮಿ, ಈ ಜಗತ್ತು, ಈ ಸಂಸಾರ ಅದೇ ಅದ. ಅದಕ್ಕೆ ಬಸವಣ್ಣವ್ರು ಅಂದ್ರಲ್ಲ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ್ರಿ. ಪ್ರಮಾಣ ಮಾಡಿ ಹೇಳಿದ್ರೆ ಅವ್ರು ಬಸವಣ್ಣವ್ರು. ಎಷ್ಟು ಪ್ರಮಾಣ? ಈ ಸಂಸಾರದೊಳಗೆ ಸುಖ ಎಟ್ಟತ್ತಂತ್ರಿ? ಇದು ನಾ ಹೇಳಿದ ಆ ಮಾತಲ್ರಿ, ಅಣ್ಣನವ್ರ ವಚನ, ಇದು ಅಪ್ಪನವ್ರ ವಚನ. ಈ ಸಂಸಾರದೊಳಗೆ ಸುಖ ಎಷ್ಟದಂದ್ರ ಸಾಸಿವೆ ಎಷ್ಟು ಸುಖ. ಸಾಸಿವೆ ಕಾಳು ಅಂದ್ರೆ ಗೊತ್ತದಲ್ಲ ನೀವು? ಅದು ಪಲ್ಯಕ್ಕೆ ಹಾಕಿ ಚೊರ ಅನಿಸ್ತೀರ, ಅದೇನ್ರಿ? ಹಾಂ, ಈಟಿರ್ತದೆ ನೋಡ್ರಿ ಸಾಸಿವೆ ಕಾಳು, ಈಟಿರ್ತದೆ. ದುಃಖ ಸಾಗರದಷ್ಟು ಲೆಕ್ಕ ಇಲ್ಲ. ನೀವು ಸಮುದ್ರಕ್ಕೆ ಹೋದ್ರೆ ಅಂದ್ರೆ ಆಚೆ ಕಡೆ ದಂಡಿನ ಕಾಣಂಗಿಲ್ಲ. ಇಲ್ಲಿಯೂ ಹಂಗೆ ದಂಡಿನ ಕಾಣುವಲ್ತು, ನಮಗೂ ದಿಕ್ಕ ತಪ್ಪೈತಿ ನಮ್ಮದು.
ಈ ಸಂಸಾರದ ದುಃಖದೊಳಗೆ ಕೆಲವೊಬ್ರು ದಿಕ್ಕು ತಪ್ಪಿರ್ತದ ರೀ, ಪ್ರಜ್ಞೆ ಹೋಗಿರ್ತದ ಕೆಲವೊಬ್ರದ್ದು. ಅಷ್ಟು ದುಃಖಗಳು ಈ ಸಂಸಾರದೊಳಗೆ. ಆದರೆ ನಾವು ಹೆಂಗಂತಂದ್ರೆ ಎದುರಿಸೋದು ಭಗವಂತನಿಗೆ ಏನು ಬೇಡೋದಂತಂದ್ರೆ, ಹೇ ಪರಮಾತ್ಮ ನಮಗೆ ಒಟ್ಟು ದುಃಖ ಬರಲಾರ್ದಂಗೆ ಮಾಡಪ್ಪ ಅಂದ್ರೆ ಬರಂಗೇ ಇಲ್ರಿ. ಡಾಕ್ಟರ್ ಹತ್ತಕ್ಕೆ ಹೋಗಿ ನಮಗೆ ಎಂದೂ ಜಡ್ಡು ಬರಬಾರ್ದು ನೋಡ್ರಿ ಹಂಗೆ ಮಾಡ್ರಿ ಮಾಡ್ತಾನೆ ಡಾಕ್ಟ್ರು? ಬರಂಗಿಲ್ರಿ. ಯಾಕಂದ್ರೆ ಜಡ್ಡು ಎಲ್ಲಿ ತಕ ಬರ್ತೈತ್ರಿ? ಒಟ್ಟು ಆರಾಮ್ ತಪ್ತೈತಲ್ರಿ ನಮಗೆ. ಎಲ್ಲಿ ತಕ ಜಡ್ಡು ಬರ್ತೈತ್ರಿ? ಒಟ್ಟ ಎಲ್ಲಿ ತಕ ಜಡ್ಡು ಬರ್ತೈತೆ ಅಂದ್ರೆ ಈ ಶರೀರ ಇರ್ತಕ್ಕ ಜಡ್ಡು ಬರ್ತದ. ಶರೀರ ಹೋದ್ರೆ ಜಡ್ಡು ಬರಂಗಿಲ್ಲ ನೋಡ್ರಿ. ಆ ಜಡ್ಡು ಬರಕ ಆರಾಮ್ ತಪ್ಪಕ್ಕ ಕಾರಣ ಏನಂದ್ರೆ ಈ ಶರೀರನ. ಹಂಗ ದುಃಖ ಎಲ್ಲಿ ತಕ್ಕ ಬರ್ತದಂತಂದ್ರ ಈ ಶರೀರ ಇರೋ ತಕ್ಕ ಬರುದನ. ಅದಕ್ಕೆ ಭಗವಂತನಿಗೆ ದುಃಖ ಕೊಡಬೇಡಂತ ಬೇಡೋದು ಬೇಡ. ಒಂದು ವೇಳೆ ಹಂಗ ಬೇಡಿದ್ರು ಅವನಿಗೂ ದುಃಖ ಕೊಡೋದು ಬಿಡಾಕ ಬರಂಗಿಲ್ಲ. ನಾನು ಮಾಡಿದ ಕರ್ಮ ಬಲವಂತವಾದರೆ ನೀನು ಮಾಡುವುದೇನು ಹರಿಯೇ. ಭಾಳ ಕಷ್ಟ ಬರಕತ್ತನ ನಮ್ಮ ತಾಯಿಗಳೊಂದಿಟ್ಟು ನೋಡ್ಬೇಕು. ದೇವ್ರಿಗೆ ಇಟ್ಟು ಬೈತಾರ, ಯಾ ದೇವ್ರಿಗೆ ಹೋಗ್ಯಾರ ಏನೈತಿ, ಎಟ್ಟು ಕಾಯಿ ಹೊಡೆದ್ರ ಏನೈತಿ, ಎಟ್ಟು ಉಪವಾಸ ಮಾಡಿದ್ರ ಏನೈತಿ, ಎಟ್ಟು ಗೌರಿ ವ್ರತ ಮಾಡಿದ್ರ ಏನೈತಿ. ಬರ್ತದಿಲ್ರಿವ ಏನು ಒಂದೀಟು ಚಲೋ ಆಗವಲ್ತ ನಮಗ. ಹಂಗ ದೇವ್ರು ಮತ್ತೆ ಕಾಡಕ ಹತ್ಯದ. ಇವ ದೇವ್ರು ಒಟ್ಟ ಕಾಡಂಗಿಲ್ರಿ. ದೇವ್ರು ಯಾಕೆ ಕಾಡ್ತಾನೆ ಹೇಳಿ ನೋಡನ್ರಿ. ಏನು ಅವನೇನು ಗಂಟು ತಿಂದಾರಿ ನೀವು? ಯಾಕೆ ಕಾಡ? ನಾವು ಯಾರ್ದಾರ ಗಂಟು ತಿಂದಿದ್ದೀವು, ಯಾರ್ದಾರ ಲುಕ್ಷಾನ್ ಮಾಡಿದ್ದೀವು, ಯಾರ್ದಾರ ಹೊಲ ಅಣಿತ್ಲೆ ನಾವು ತಿಂದಿದ್ದೀವು ಅಂದ್ರೆ ಅವ್ರು ನಮ್ಮನ್ನು ಬೆಣ್ಣೆತ್ತಿ ಕಾಡ್ತಾರ. ದೇವ್ರದ್ದು ನಾವೇನು ತಿಂದದೀವು? ಏನಿಲ್ಲಲ್ಲ. ಮತ್ತೆ ಯಾಕೆ ಕಾಡ್ತಾನ? ಯಾಬಲ್ರಿ ಒಟ್ಟು ಕಾಡ್ತಾನಲ್ರಿ. ತಪ್ಪು ತಿಳುವಳಿಕ್ರಿ. ಅವ ದೇವ್ರು ಒಟ್ಟ ಕಾಡಂಗಿಲ್ಲ. ಒಂದು ವೇಳೆ ಕಾಡ್ತಿತ್ತಂದ್ರೆ ಅದಕ್ಕೆ ದೇವ್ರ ಅನ್ನಕ್ಕೆ ಬರಂಗಿಲ್ಲ. ನೀವ ಎಟ್ಟು ಕಾಡಿದ್ರು ಸುಮ್ಕೊಂಡಿರ್ಬೇಕು ಅಂದ್ರೆ ದೇವ್ರ ತರ ಅವ್ರಿಗೆ. ಮತ್ತ ಅಂದ್ರೆ ದೇವ್ರ ತಾವಕ ಮತ್ತ ಅವ ಕೂತು ಕಾಡಕ್ ಹತ್ತಿದ್ವು ಅಂದ್ರ ನಾವೆಲ್ಲಿ ಉಳಿತೀವ್ರಿ? ದೇವ್ರ ಅದಕ್ಕಂತಾರಲ್ಲ, ಬೇಲಿನ ಕುತ್ತ ಬೆಳಿ ಮೇಯಕ್ ಹತ್ತಂದ್ರ ಅದಕ್ಕೆ ರಕ್ಷಣೆ ಕೊಡವ್ರು ಯಾರು? ಬೆಳಿ ಉಳಿತತಿ ಅಲ್ಲಿ. ಅದು ದೇವ್ರಂತೂ ಒಟ್ಟು ಯಾರನ್ನೂ ಕಾಡಂಗಿಲ್ಲ. ಮತ್ತು ಸ್ವಾಮಿ ನಮಗೆ ಕಾಡಾಟ ಹತ್ತದಲ್ರಿ, ಎಲ್ಲಿದ್ದು ನಮಗೆ ಒಟ್ಟು ಕಾಡ್ತದಲ್ಲ. ಮನ್ಯಾಗ ರೊಕ್ಕ ನಿಂದಿರುವಲ್ಲು, ಒಟ್ಟು ಗಂಡು ಸುಮ್ಮಕೊಂಡ್ರುವಲ್ಲ, ಮಕ್ಕಳು ಹೇಳಿದ ಮಾತು ಕೇಳುವಲ್ಲು, ಏನು ಮಾಡಿದ್ರು ನಮಗೆ ಒಟ್ಟು ಸಾಧಿಸವಲ್ತಲ್ರಿ. ಹೆಂಗ್ರಿ ಅಪ್ಪ ಅಂತ ನೀವು ಅಂತಿರ್ಕರೆ. ಆದ್ರೆ ಕಾಡುವುದು ದೇವರಲ್ರಿ ಇವ. ಮತ್ತೆ ಏನು ಕಾಡ್ತದ ಅಂತಂದ್ರ, ನಾವೇನು ಇಲ್ಲಿಯ ತನಕ ಕೆಟ್ಟ ಕರ್ಮವನ್ನು ಮಾಡಿವಲ್ಲ, ಇನ್ನೊಬ್ಬರಿಗೆ ಅಲ್ಲದ್ದು ಬಯಸಿವಲ್ಲ, ಈಗಾಗಿರ್ಬಹುದು ಹಿಂದಿನ ಜನ್ಮದೊಳಗಾಗಿರಬಹುದು, ನಾವೇನು ಕೆಟ್ಟ ಕರ್ಮವನ್ನು ಮಾಡಿವಲ್ಲ, ಪಾಪ ಕರ್ಮವನ್ನು ಮಾಡಿವಲ್ಲ, ಆ ಪಾಪ ಕರ್ಮ ಇವತ್ತು ನಮ್ಮನ್ನ ಕಾಡಾಗತ್ತದ ನೋಡ್ರಿ. ಅವ ನಮ್ಮನ್ನು ಕಾಡುವುದು ನಾವು ಮಾಡಿದ ಕರ್ಮ. ದೇವರೊಟ್ಟ ಕಾಡಂಗಿಲ್ಲ. ಏನ ಕಷ್ಟಗಳು ಬಂದರೂ ನಾವೊಂದು ಪ್ರಶ್ನೆ ಕೇಳ್ತೇನೆ ರೀ. ಜೀವನದೊಳಗೆ ಯಾರಿಗೆ ಕಷ್ಟ ಬಂದಿಲ್ಲ ಹೇಳ್ರಿ ನೋಡೋನು. ನೀವು ಒಂದೀಟ್ ಏನಾರ ಹೆಚ್ಚಕ ಮಾತಂದ್ರೆ ಮುಗುಲ ಕಡ್ಕೊಂಡು ಬಿದ್ದಂಗ ಮುಗಿತಾರಿ ನಮ್ಮ ಬಾಳೆ ಇನ್ನತ್ತ ಕುಂಡಿರ್ತೀರಿ. ಇವ ಹಿಂದಿನವ್ರು ನೋಡಿದ್ರೆ ನಿಮಗೆ ಏಟ ಕಷ್ಟಗಳು ಬಂದಾವ. ಈಗಿನ ಎಲ್ಲ ಭಾಳ ಚಲೋ ಅದ ರೀ, ಭಾಳ ಚಲೋ ಅದ. ತಿಂಗಳ ಎಷ್ಟೋ ಪೇಮೆಂಟ್ ಇರ್ತದ, ತಿಂಗಳಿಗೊಮ್ಮೆ ನಿಮ್ಮ ಅಕೌಂಟಿಗೆ ಜಮಾ ಆಗತ್ತದ. ವ್ಯವಹಾರದೊಳಗೆ ಸಾಕಷ್ಟು ಲಾಭ ಮಾಡ್ಕೋತೀರಿ, ಸಾಕಷ್ಟು ಬರ್ತದ. ಇಷ್ಟೆಲ್ಲ ಇದ್ರೂ ತಿಂಗಳಿಗೆ 50,000 ಲಾಖ ರೂಪಾಯಿ ಪೇಮೆಂಟ್ ಇದ್ರೂ ಅವ್ರನ್ನ ಕೇಳ್ರಿ ಮತ್ತೆ ಹೆಂಗ್ರಿ ಆರಾಮದ್ರಿ? ಏನ್ರಿ ಒಟ್ಟು ಏನು ಮಾಡಿದ್ರು ಸಾಲವಲ್ತು ನೋಡ್ರಿ. ಒಟ್ಟು ಎದಕ್ಕೂ ಸಾಲವಲ್ತು ನೋಡ್ರಿ. ಒಟ್ಟು ಏನು ಮಾಡಿದ್ರು ತಿಂಗಳಿಗೆ ಲಾಖ ರೂಪಾಯಿ. ಅದ ಒಬ್ಬ ರೈತನನ್ನು ನೋಡ್ರಿ, ವರ್ಷಕ್ಕೂ ಬರಂಗಿಲ್ಲ ಅವನು ಬೆಳಿ. ಮ್ಯಾಲ್ ನೋಡಿದ್ರೆ ಮಳೆ ಇಲ್ಲ, ಹೊಲ್ದಾಗ ನೋಡಿದ್ರೆ ಬೆಳೆ ಇಲ್ಲ, ಬೆಳಿ ಬಂದ್ರೆ ಬೆಳೆಗೆ ತಕ್ಕ ಬೆಲೆ ಇಲ್ಲ. ಇಷ್ಟೆಲ್ಲ ಇದ್ರೂ ಅವನ ಮುಖದ ಮೇಗಿನ ಕಳಿನ ಹೋಗಿಲ್ಲ. ಮತ್ತ ಮ್ಯಾಲ ನೋಡ್ತಾನ, ಹೇ ಪರಮಾತ್ಮ ಮಳಿ ಕೊಡೋ ಈ ಬೆಳಿಗೆ, ಇದು ನನಗಲ್ಲೋ ಈ ಜಗತ್ತಿನ ನಿನ್ನ ಮಕ್ಕಳಿಗೆ. ನೋಡ್ರಿ ರೈತ, ನಿಮ್ಮ ಮಕ್ಕಳು ಡೈನಿಂಗ್ ಟೇಬಲ್ ಮೇಲೆ ಇಡ್ಲಿ, ಸಾಂಬಾರು, ಚಟ್ನಿ, ಜಾಮೂನ್ ಎಲ್ಲ ಮಾಡಿಟ್ಟಿರಿ. ಒಂದು ಅರ್ಧ ತಿತ್ತಾನ್ರೆ ನಿಮ್ಮ ಮಗ ಅಥವಾ ನಿಮ್ಮ ಗಂಡ, ಒಟ್ಟ ರುಚಿನ ಹತ್ತು ಅಲ್ತಿದು ನೋಡ್ರಿ.
ಇಡ್ಲಿ ಸಾಂಬಾರ್ ಚಟ್ನಿ ಇದೆಲ್ಲ ಪದ್ದಸಿರು ಮಾಡಿ ಹಾಕಿದ್ರು ಒಟ್ಟು ರುಚಿ ಹತ್ತುವಲ್ತ ನೋಡು ಅಂತಾನ, ಶಿವೆ ಹತ್ತುವಲ್ತಂತ ಅಂತಾನ ನಿಮ್ಮ ಮಕ್ಕಳು ಅಂತಾವ. ಆದ್ರೆ ಎಷ್ಟೋ ಮಕ್ಕಳು ತಿಂಗಳ ಹಿಂದಿನ ತಂಗಳ ಅನ್ನಕ್ಕೆ ಕಣ್ಣಾಗ ನೀರು ತಂದು ತಾಟ್ ಹಿಡ್ಕೊಂಡು ಬಾಗಲ ಮುಂದೆ ನಿಂತಾವಲ್ರಿ ಅವ, ಅವತರ ಗತಿ ಏನು? ಅಷ್ಟ ಕಷ್ಟದ ಏನು ನಮಗ? ಮತ್ತೆ ಯಾಕೆ ನಾವು ಭಗವಂತನನ್ನು ಬೈಬೇಕು? ಯಾಕೆ ನಮಗೆ ಕಷ್ಟ ಬಂದದಂತ ನಾವು ಯಾಕೆ ಬಡ್ಕೋಬೇಕು? ಇದ್ದುದ್ರೊಳಗೆ ತೃಪ್ತಿ ಆಗಕ್ಕೆ ಆಗಂಗಿಲ್ಲ ಏನು ನಮಗ? ನಿಜಗುಂಡ್ರ ಅಂತಾರಲ್ಲ, ದೊರಕಲೆ ನದರಳು ಪರಿಣತ ದಳೆವುದೇ ಚಂದ ಮಮ. ಅರೆ ಪರಮಾತ್ಮ ನಿನಗೆ ಎಷ್ಟು ಕೊಟ್ಟಾನಲ್ಲ ಅಷ್ಟರೊಳಗ ತೃಪ್ತಿಯಿಂದ ಇರೋ ಮರಯ. ನಿನ್ನ ತಾಟ್ನ್ಯಾಗ ಚಲೋ ರೊಟ್ಟಿ ಪಲ್ಯ ಅದು ಇದು ಎಲ್ಲ ಅದ. ಇನ್ನೊಬ್ಬನ್ ನೋಡು, ಅವೇನಂತಂದ್ರ ಖಾಲಿ ತಾಟದಪ್ಪ, ಒಂದು ರೊಟ್ಟಿಗಾಗಿ ತಿಂಗಳು ಕಾಯ್ಕೋತ ಕುಂತಾನೆ ಯಾರು ಕೊಡ್ತಾರಂತ, ಅವ್ರಿಗಿಂತ ನಿಮ್ಮ ಚಲೋ ಅಲ್ಲ. ಕಾಲ ನಿಮ್ಮ ಎಡ್ಡು ಅದಾವ, ಒಬ್ಬೊಬ್ರಿಗೆ ಒಂದೊಂದು ಕಾಲ ಇಲ್ಲಲ್ರಿ ನಡ್ಯಾಕ. ಬರೇ ನಿಮ್ಮ ಮನ್ಯಾಗ ಮಕ್ಕಳು ಚಪ್ಪಲ್ ಚಲೋ ಇಲ್ಲಂತ ತಿಳ್ಕೊಂಡ ನಿಮ್ ಕೂಡ ಜಗಳ ಮಾಡ್ತಾರ. 3,000 ವುಡ್ಲ್ಯಾಂಡ್ ಬೇಕು ನಮಗಂತಾರ ಅವರು, ಅಂತ ಚಪ್ಪಲ್ ಬೇಕಂತಾರ. ಆದ್ರೆ ಕೆಲವೊಬ್ಬರಿಗೆ ಚಪ್ಪಲ್ ಹಾಕೊಳಕ ಕಾಲ ಇಲ್ರಿ ಅವ, ಕಾಲ ಇಲ್ಲ. ಅವ್ರ ಗತಿ ಏನು? ಅಂಥವ್ರ ಗತಿ ಏನು? ಅದಕ್ಕೆ ಜೀವನದೊಳಗ ಕಷ್ಟಗಳು ಬರ್ತಾವೆ. ಬಂದಿರತಕ್ಕಂಥ ಕಷ್ಟಗಳನ್ನ ನೋವುಗಳನ್ನ ನಾವು ಸಂತೈಸಬೇಕು ನೋಡ್ರಿ ತಾಯಂದಿರ. ನಿಮ್ಗೆ ಗೊತ್ತಿರಬೇಕು, ಪ್ರಭು ಶ್ರೀರಾಮಚಂದ್ರನಿಗೆ ಮದುವೆಯಾಯಿತು, ದುಃಖಗಳು ಯಾರಿಗೆ ಬರಂಗಿಲ್ಲ ಹೇಳ್ರಿ? ಪ್ರಭು ಶ್ರೀರಾಮಚಂದ್ರನಿಗೆ ಮದುವೆಯಾದ ಮರುದಿನ ಸೀತಾ ಮನೆಗೆ ಬಂದಾಳ. ಸೀತಾ ಮನೆಗೆ ಬಂದ ಮರುದಿವಸ 2ನೇ ದಿವಸಕ್ಕ ಪ್ರಭು ಶ್ರೀರಾಮಚಂದ್ರ ಬಂಗಾರ ಕಿರೀಟ ಹಾಕೊಳ್ಳೋದ. ನಾಳೆ ಹರಗೆದ್ದು ಬಂಗಾರದ ಕಿರೀಟ ಹಾಕೊಳ್ಳೋದು ಬಿಟ್ಟು ನಾರು ಮಡಿ ಬಟ್ಟೆಯನ್ನುಟ್ಟು ಕಾಡಿಗೆ ಹೋಗುದು ಬತ್ತು. ಸೀತಾ ಏನು ಪಾಪ ಮಾಡ್ಯಾಳ ಹೇಳ್ರಿ ನೋಡೋಣ. ನಿಮ್ಮ ಮನೆಯನ್ನ ಅವ್ರಿಗೆ ನಿಮ್ಮ ಮಕ್ಕಳಿಗೆ ಲಗ್ನ ಮಾಡಿದ್ರಂದ್ರೆ, ನಿಮ್ಮ ಸೊಸೆ ಹೊಸ್ದಾಗಿ ಬಂದ್ಲಂದ್ರೆ ನಿಮ್ಮ ಗಂಡನ ಕೇಳ್ತಾಳೆ, ಎಲ್ಲಿ ಹೋಗುಣ್ರಿ ಹೊಸ್ದಾಗಿ ಬಂದನಿಲ್ಲ, ಎಲ್ಲಿ ಹೋಗೋಣ ಅಂತ ಕೇಳ್ತಾಳಕ್ಕೆ. ಯಾರು ಡಾರ್ಜಿಲಿಂಗ್ ಎಲ್ಲೋ ಹೋಗ್ತಾರ, ಯಾರು ಗೋವಾ ಹೋಗ್ತಾರ, ಎದಕ್ಕೋ ಹೋಗ್ತಾರೆ ನೋಡ್ರಿ. ಮದುವೆ ಆದ ಕೂಡಲೇ ಬಂದು ತೊಡೆ ದಿವ್ಸಕ್ಕೆ ಹೋಗ್ತಾರಲ್ರಿ. ಆದ್ರೆ ಸೀತಾ ಎಲ್ಲಿ ಹೋಗೋದು ಬತ್ತು? ಬಂದ ಕೂಡಲೇ ಕಾಡಿಗೆ ಹೋಗೋದು ಬಂತು. ನಿಮ್ಗೆ ಅಂಥದ್ದೇನು ಬಂದದ? ನಿಮ್ಗೆ ಗಂಡ ಹಂಗೆ ವನವಾಸದಾಗ ಇಟ್ಟ ನಿಮ್ಮನ್ನ? ವನವಾಸಕ್ಕೆ 1 ದಿನ 2 ದಿನ ಅಲ್ರಿ, 12 ವರ್ಷ ಗಂಡ ನಿಂಬಲ್ಲಿ ಹೋಗ್ಬೇಕಲ್ರಿ. ಅದು ದುಃಖ ಅಲ್ಲ ಹಾಕಿದ್ ಬಂದದ್ದು? ಅಷ್ಟು ದುಃಖ ಏನು ನಿಮಗೇನು ಬಂದಿಲ್ಲ? ಅದಕ್ಕೆ ಅಂತಾರಲ್ಲ, ಯಾಕೆ ಚಿಂತೆಯನ್ನು ಮಾಡುತ್ತಿರ್ಪರಲ್ಲೇನಿಹುದು, ಯಾತಕ್ಕೆ ಚಿಂತೆಯನ್ನು ಮಾಡುವೆ ಮೂಢ, ವಿಶ್ವನಾಥನೇ ಪೋಷಿಪನು ಯೋಚಿಸಬೇಡ. ಎಲ್ಲನೂ ಕೊಡ ಒಬ್ಬ ಮ್ಯಾಲದಾನ್ರಿ, ಯಾಕೆ ಯೋಚನೆ ಮಾಡ್ತೀರಿ? ಗಂಡ ಎಲ್ಲ ತಂದು ಕೊಡ್ತಾನೆ ನಮಗೆ, ತಂದು ಕೊಟ್ಟರೂ ಸಮಾಧಾನ ಇಲ್ಲ. ಕೆಲವೊಬ್ಬರಿಗೆ ಕುಡಕ ಗಂಟು ಬಿದ್ದಿರ್ತಾನಲ್ರಿ ಅವ. ದಿವಸ ಹೊತ್ತೊಂಟ್ರೆ ಕುಡಿದು ಬರ್ತಾನ. ಮನ್ಯಾಗ ಮಕ್ಕಳಿಗೆ ಸಾಲಿಗೆ ರೊಕ್ಕ ಕೊಡಂಗಿಲ್ಲ. ಹೆಂಡತಿ ಕೊಳ್ಳಾಗ ಒಂದು ಗುಳದಾಳಿ ಬಿಟ್ರೆ ಮತ್ತೊಂದು ಉಳಿದಿಲ್ಲ. ಹೆಂಡತಿ ಇಲ್ಲದಾಗ ಮನೆಯನ್ನ ಬಾಂಡೆ ಓದು ಮಾರಿ ಬಿಡ್ತಾನ. ಅಂತ ಗಂಡದಾನ. ಮತ್ತು ಅವನು ಕೂಡ ಬಾಳೆ ಮಾಡ್ತಾಳಲ್ರಿ ಆ ಹೆಣ್ಣು ಮಗಳು. ಆಕೆಗೆ ಕಷ್ಟ ಇಲ್ಲೇನು ಬಿಡ್ರಿ, ಆಕೆಗೆ ಅಂತ ಗಂಡರ ಅದಾನ. ಕೆಲವೊಬ್ಬರಿಗೆ ಪಾಪ ಗಂಡನ ಸತ್ತಾನಲ್ರಿ, ಅವರು ಬದುಕಿದಾರಲ್ಲ ಈ ಜಗತ್ತಿನೊಳಗ. ಎಷ್ಟೋ ಮಂದಿ ನಾಲಾಯಕ ಮಕ್ಕಳು ತಂದೆ ತಾಯಿಯನ್ನ ನೋಡಲಾರಕ್ಕ ಹೊರಗೆ ಹಾಕಿಬಿಟ್ಟಾರ. ಆ ತಂದೆ ತಾಯಿಗಳು, ವೃದ್ಧ ತಂದೆ ತಾಯಿಗಳು, ವಯೋವೃದ್ಧರು ಭಿಕ್ಷಾ ಬೇಡ್ಕೊಂತ ಅಡ್ಡಾಡಕತ್ತಾವಲ್ಲ, ಅವರು ಬದುಕ್ಯಾರಲ್ಲ ಈ ಜಗತ್ತಿನೊಳಗ. ಅವರು ಬದುಕ್ಯಾರಲ್ಲ. ಕಷ್ಟಗಳು ಎಷ್ಟೋ ಮಂದಿಗೆ ಬಂದ್ರೂ ಅವುಗಳು ಯಾರಿಗೆ ಬಂದಿಲ್ಲ ಹೇಳ್ರಿ ಕಷ್ಟ? ನೋಡೋನು, ನಿಮ್ಗೆ ಗೊತ್ತದ, ನೀವು ಕೇಳಿರ್ಬೇಕು. ಅಕ್ಕ ಮಹಾದೇವಿಗೆ ಈ ಜಗತ್ತಿನೊಳಗೆ ಎಷ್ಟು ಕಷ್ಟ ಬಂದದ ರೀ. 18 ವರ್ಷದ ತರುಣಿ ಪಾಪ, ಸುಂದರ ಹೆಣ್ಣು ಮಗಳು ಅಕ್ಕ. ಬಹುತೇಕ ಆವತ್ತಿನ ಕಾಲದೊಳಗ ಅಕ್ಕನಂತಹ ಸೌಂದರ್ಯವತಿ ಹೆಣ್ಣು ಮಕ್ಕಳೇ ಯಾರೂ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಆಕೆಯ ಸೌಂದರ್ಯ. ಅರೆ ರಾಜನೇ ಆಕೆಯನ್ನ ನೋಡಿ
ಮನಸ್ಸು ಮಾಡ್ಬೇಕಾದ್ರೆ ಎಷ್ಟು ಸೌಂದರ್ಯ ಇರ್ಬೇಕು ಅಕ್ಕ. ಅಕ್ಕಿ ಬ್ಯಾಡಂದಳು ಈ ಡ್ರೆಸ್ ಮಾಡಿಕೊಳ್ಳೋದು, ಅದಕ್ಕೆ ಯಾವತ್ತೂ ಅದರದ್ದು ಇದೇ ಇದ್ದಿದ್ದಿಲ್ಲ, ಶೃಂಗಾರ ಆಗತೇ ಇದ್ದಿಲ್ಲಕಿ. ಅವ್ರವ್ ಬೇಯ್ತಿದ್ಲಂತ ಲಿಂಗಮ್ಮ ಅಕ್ಕ ಮಹಾದೇವಿಯನ್ನ. ಏನ್ ಒಂದು ಈಟರ ನಿನ್ನ ತಕ್ಕ ಏನೊಂದಿಟ್ಟು ಐತೆ ಇಲ್ಲ ಹುಚ್ಚವ. ನೋಡು ನಿನ್ನ ಗೆಳತಿಯರು ಎಷ್ಟು ಚಂದ ಶೃಂಗಾರ ಆಗ್ತಾರ, ಎಷ್ಟು ಚಂದ ತಲಿ ಹಿಕ್ಕೋತಾರ, ಎಷ್ಟು ಚಂದ ಮೇಕಪ್ ಮಾಡ್ಕೋತಾರ, ಎಷ್ಟು ಚಂದ ಡ್ರೆಸ್ ಮಾಡ್ಕೋತಾರ. ನೀವೊಂದು ಈಟರ ಹಂಗೆ ಮಾಡ್ಕೋತೀಯ? ಯಾಕಂದ್ರೆ ತಾಯಿ ಮಗಳನ್ನ ಚಂದ ನೋಡ್ಬೇಕನ್ನೋ ಬಯಕೆ ಅಲ್ರಿವ. ನನ್ನ ಮಗಳು ಚಂದ ಆಗ್ಬೇಕಲ್ಲ, ನನ್ನ ಮಗಳು ಚಂದ ಆಗ್ಬೇಕಲ್ಲ ಅಂತ ಹಂಗೆ ಬಯಕೆ ಇರ್ತದ ಅಕ್ಕ ಮಹಾದೇವಿಗೆ. ಅಂದ್ರ ಅಕ್ಕ ಮಹಾದೇವಿ ಅಂದ್ಲಂತ ಅವಾಗೊಂದು ಮಾತು ಹೇಳ್ತಾಳೆ ನೋಡ್ರಿ ಅಕ್ಕ ಮಹಾದೇವಿ ಎಷ್ಟು ಚಂದ. ಯವ್ವ, ಪರಮಾತ್ಮ ನನ್ನ ಗಂಡ ಪರಮಾತ್ಮ ಈ ಮ್ಯಾಲಿನ ಸೌಂದರ್ಯ ನೋಡಂಗಿಲ್ಲವ. ನಾವೇನ್ ಮ್ಯಾಲ ಸೌಂದರ್ಯ ಮಾಡ್ಕೋತೀವಲ್ಲ, ನನ್ನ ಪತಿ ಪರಮಾತ್ಮ ಗಂಡ ಅವ ಮ್ಯಾಲಿನ ಸೌಂದರ್ಯ ನೋಡೋದಿಲ್ಲ. ಮಂದಿ ಗಂಡುಗಳು ಬೇರೆ ಅದಾವ, ನನ್ನ ಗಂಡ ಬೇರೆ ಅದಾನ ತಳಕಿ. ಇದಂಗೆ ಇರ್ಬೇಕು ನೋಡ್ರಿ. ಮತ್ತು ಕರೆನ ಅದ. ಈಗ ನಮ್ಮ ಗಂಡುಗಳು ಮನಸ್ಸಿನ ಸೌಂದರ್ಯ ನೋಡಂಗಿಲ್ಲ, ಅವು ಮ್ಯಾಗಿನ ಸೌಂದರ್ಯ ನೋಡ್ತಾವ. ಆದ್ರೆ ನನ್ನ ಗಂಡ ಹಂಗಲ್ಲ, ಒಳಗಿನ ಸೌಂದರ್ಯ ನೋಡ್ತಾನವ. ಅದಕ್ಕೆ ನಾ ಒಳಗಿನ ಹೃದಯವನ್ನ, ಒಳಗಿನ ಮನಸ್ಸನ್ನ ಸೌಂದರ್ಯ ಮಾಡಕತ್ತೀನಿ ಅವ. ನಾನು ನನ್ನ ಗಂಡನ ಮೆಚ್ಚಿಸ್ಬೇಕಂತೀನಿ. ಆಕೆ ಅಂತಾಳ, ಅಂತ ಗಂಡ ಯವ ನೀನು, ಏನು ಸುದ್ದಿ, ಮಂದಿ ಗಂಡುಗಳು ಹೆಂಗಿರ್ತಾವ, ನಮ್ಮ ಗಂಡುಗಳು ಹೆಂಗದವ, ನೀ ಅಂತ ಗಂಡ ಯಾರು ಅಂದ ಕೂಡಲೇ ಚನ್ನಮಲ್ಲಿಕಾರ್ಜುನ. ನೋಡ್ರಿ, ಊರಾಗ ಮಂದಿ ಭಾಳ ಸುಮಾರು ಇರ್ತಾರೆ ಇವ, ಭಾಳ ಸುಮಾರು ಮಂದಿಗಳು. ಅಕ್ಕ ಮಹಾದೇವಿ ಲಿಂಗಮ್ಮನ ಮಗಳು ಅಕ್ಕ ಮಹಾದೇವಿ, ಆಕೆ ಯಾವತ್ತೂ ಅವನ ಚಿಂತನೆ ಬರೇ ಚನ್ನಮಲ್ಲಿಕಾರ್ಜುನ 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 ಚನ್ನಮಲ್ಲಿಕಾರ್ಜುನ, ಹೇ ಪರಮಾತ್ಮ ಹೇ ಪರಮಾತ್ಮ. ಇಷ್ಟು ಅಂದದ್ದಕ್ಕೆ ಊರಾಣ ಅವ್ರು ಏನು ಅನ್ಬೇಕ್ರಿ? ಆ ಲಿಂಗಮ್ಮನ ಮಗಳು ಯಾರನ್ನೂ ಬಡಬಡಿಸೈತದು. ಯಾವ ಚನ್ನಮಲ್ಲಿಕಾರ್ಜುನ ಅಂತ ಹುಡುಗ ನೋಡು ಯವ್ವ. ಅದಕ್ಕೆ ಜನ ಹೇಳಿರ್ಬೇಕು, ಊರು ಮುಂದಿನ ಬಾವಿ ಮುಚ್ಚಬಹುದು. ಎಲ್ಲರೂ ಕೂಡಿ ಊರಾಗ್ಯದ ಅವಗಾಡಾಗ್ಯದ ನಡಬರ್ಕದ ಅಂತ ತಿಳ್ಕೊಂಡ ಊರು ಮುಂದಿನ ಬಾವಿ ಮುಚ್ಚಬಹುದು, ಊರು ಮಂದಿ ಬಾಯಿ ಮುಚ್ಚಕ್ಕಾಗಂಗಿಲ್ಲ. ಈ ಊರು ಮಂದಿ ಬಾಯಿ ಮುಚ್ಚಕ್ಕಾಗಂಗಿಲ್ಲ. ಇವ್ರು ತಮ್ಮ ಮನಸ್ಸಿಗೆ ಬಂದದ್ದ ಮಾತಾಡೋರು, ಇವರು ತಮ್ಮ ಮನಸ್ಸಿಗೆ ಬಂದದ್ದ ಮಾತಾಡೋರು. ಆಕೆ ಅಂತಿದ್ಲು ಅವ್ರವ್ವ, ತಂಗಿ ಹಿಂಗಲ್ಲ,